ವೀಕ್ಷಕರೇ, ಇವತ್ತಿನ ಗಾಂಧಿನಗರ ನ್ಯೂಸ್ ಅಲ್ಲಿ ನಿಮಗೆ ಒಬ್ಬ ಹೊಸ ಅತಿಥಿಯನ್ನ ನಾವು ಪರಿಚಯಿಸ್ತಾ ಇದ್ದೇವೆ. ಪರಿಚಯಿಸುವುದರ ಅರ್ಥ, ಅವರು ವೃತ್ತಿಪರವಾಗಿ ಕನ್ನಡ ಚಿತ್ರರಂಗಕ್ಕೆ ತೆರೆಯ ಆಚೆ ನಿಂತುಕೊಂಡೇ ತೆರೆಯ ಪೂರ್ವಭಾವಿಯಾಗಿ ಎಷ್ಟು ಮಹತ್ವದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ನಿಮಗೆ ಹೇಳಬೇಕಾಗಿದೆ. ಶೀತಲ್ ಜೈನ್ ಕಳೆದ 12 ವರ್ಷಗಳಿಂದ ಸಿನಿಮಾ ಫೋಟೋಗ್ರಫಿ ಅಂದರೆ ಸ್ಟಿಲ್ ಫೋಟೋಗ್ರಫಿಯನ್ನು ಮಾಡ್ತಾ ಇದ್ದಾರೆ. ಮೂಲತಃ ಇವರು ಫ್ಯಾಷನ್ ಮತ್ತು ಅಡ್ವರ್ಟೈಸಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಒಂದು ಫೋಟೋಗ್ರಾಫರ್ ಆಗಿ ಇವತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಂಥ ಯುವಕ. ಅಲ್ಲಿಯ ಸ್ಕಿಲ್ಲನ್ನು, ಅಲ್ಲಿಯ ಒಂದು ಆ ಮೆಥಡನ್ನು, ಆ ಫ್ಯಾಷನ್ ಫೋಟೋಗ್ರಫಿಯ ಒಟ್ಟು ಒಂದು ಆಂತರ್ಯವನ್ನು ಸಿನಿಮಾ ಸ್ಟಿಲ್ ಫೋಟೋಗ್ರಫಿಗೆ ಮರ್ಜ್ ಮಾಡಿದರೆ, ಬ್ಲೆಂಡ್ ಮಾಡಿದರೆ, ಅದನ್ನು ಪಾಕಗೊಳಿಸಿದರೆ ಯಾವ ರೀತಿಯ ಒಂದು ಹೊಸ ಫೋಟೋಗ್ರಫಿಯನ್ನು ತರಬಹುದು ಇವತ್ತಿನ ಒಂದು ಕಾಲಕ್ಕೆ ಅನ್ನೋದನ್ನು 12 ವರ್ಷದ ಹಿಂದೆನೇ ಆಲೋಚನೆ ಮಾಡಿ ಅದಕ್ಕೆ ತನ್ನದೇ ಆದಂತಹ ಒಂದು ವೃತ್ತಿ ಧರ್ಮವನ್ನು ಮತ್ತು ವೃತ್ತಿಪರತೆಯನ್ನು, ಒಂದು ಆಕೃತಿಯನ್ನು ಅಥವಾ ಒಂದು ಪೇಂಟಿಂಗಿನ ಒಂದು ಸ್ವಭಾವವನ್ನು ತಂದದ್ದು ನಮ್ಮ ಶೀತಲ್ ಜೈನ್. ಶೀತಲ್ ಜೈನ್ ಇವತ್ತು ಕನ್ನಡದ ನಂಬರ್ 1 ಸ್ಟಿಲ್ ಫೋಟೋಗ್ರಾಫರ್. ಶೀತಲ್ ಜೈನ್ ನನ್ನ ನಾವು ಸ್ಟುಡಿಯೋಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ನಮಸ್ತೆ. ಹೇಳಿ ಶೀತಲ್, ನೀವು 12 ವರ್ಷದ ಹಿಂದೆ ಫೋಟೋಗ್ರಫಿಗೆ ಯಾವ ರೀತಿಯಲ್ಲಿ ಕಾಲಿಟ್ಟು? ಒಂದು ಆಕ್ಸಿಡೆಂಟ್ ಅಂತಲೇ ಹೇಳ್ಬೋದು. ನನಗೆ ಮೊದಲಿಂದ ಫೋಟೋಗ್ರಫಿ ಇಂಟ್ರೆಸ್ಟ್ ಇತ್ತು, ಕ್ಯಾಮ್ರಾ ಇತ್ತು. ಸೊ ಏನು ಸಿಕ್ಕಿದ್ರು ಅದನ್ನು ಫೋಟೋ ತೆಗಿತಾ ಇದ್ದೆ. ಸೊ ಆ ಥರ ಒಂದಿತ್ತು. ಚೈಲ್ಡ್ಹುಡ್ಡಲ್ಲಿ ತುಂಬ ಒಂದು ಇಂಪ್ರೆಷನ್ ಇದ್ದಿದ್ದೇನು ಅಂದರೆ ಸಿನಿಮಾ ಡೈರೆಕ್ಷನ್ ಮಾಡೋ ಹುಚ್ಚಿತ್ತು ನನಗೆ. ಸೊ ಯಾವ ರೀತಿಯಾಗಿ ಅದು ಪ್ರೊಸೀಡ್ ಮಾಡಬೇಕು ಅಂತ ನನಗೆ ಆ ಎಂಗೇಜಲ್ಲಿ ಗೊತ್ತಿರಲಿಲ್ಲ ನನಗೆ. ಸೊ ನನಗೆ ಆ ಟೈಮಲ್ಲಿ ನಾನು ಪ್ರಾಬಬ್ಲಿ ಫೋಟೋಗ್ರಫಿ ಇದೊಂದು ಎಂಟ್ರಿ ನನಗೆ ಸಿನಿಮಾ ವರ್ಲ್ಡ್ಗೆ ಅನ್ನೋ ಥರ ಅಂದ್ಕೊಂಡು ನಾನು ಸ್ಟಾರ್ಟ್ ಮಾಡಿದೆ. ಬಟ್ ಅದೊಂದು ಅಡಿಕ್ಷನ್ ಥರ ಆಯಿತು ಬರ್ತಾ ಬರ್ತಾ. ಸೊ ತುಂಬ ಸ್ಟ್ರಾಂಗಾಗಿ ಅದರಲ್ಲೇ ಇನ್ವಾಲ್ವ್ ಆಗಿ ಫೋಟೋಗ್ರಫಿ ಶುರು ಮಾಡಿದೆ. ಫ್ಯಾಷನ್ ಮತ್ತು ಅಡ್ವರ್ಟೈಸಿಂಗ್ ನಂದು ಫಸ್ಟ್ ಇದು. ನಂತರ ಇನ್ಫ್ಯಾಕ್ಟ್ ಆ್ಯಕ್ಚುಲಿ ರಮೇಶ್ ಅರವಿಂದ್ ಅವರು ಒಂದು ಸತಿ ನನ್ನ ಸ್ಟುಡಿಯೋಗೆ ಈ ರೀತಿಯಾಗಿ ಒಂದು ಆಕ್ಸಿಡೆಂಟಲ್ಲಿ ಬಂದಾಗ ಸೊ ಅವ್ರು ನೋಡಿದ್ರು, ದೆನ್ ನನಗೆ ಕೇಳಿದ್ರು ಈ ಥರ ನಾವು ಸಿನಿಮಾದಲ್ಲಿ ಮಾಡ್ಬೋದಾ ಅಂತ. ಡೆಫಿನೆಟ್ಲಿ ವೈ ನಾಟ್ ಅಂತ ಹೇಳಿದೆ. ಸೊ ಅದೇ ಪ್ರಾಬಬ್ಲಿ ಫಸ್ಟ್ ಪ್ರೊಫೆಷ್ನಲ್ ಶೂಟ್ ಒಂದು ಸಿನಿಮಾ ಪ್ರಮೋಷನ್ ಮಾಡೋದಕ್ಕೋಸ್ಕರ ಅನಿಸುತ್ತೆ. ಸೊ ಅಲ್ಲಿಂದ ಶುರುವಾಯಿತು. ಬಿಸಿ ಬಿಸಿ ಇರಬೇಕು. ಬಿಸಿ ಬಿಸಿ ಅವಾಗ ಅದು ಬಿಸಿ ಬಿಸಿ ಫೋಟೋಗ್ರಫಿ ಬಿಸಿ ಬಿಸಿಯಿಂದ ಆಯಿತು, ಶುರುವಾಯಿತು ಅದು. ಅಲ್ಲಿಂದ ಶುರು ಆದಮೇಲೆ ನಂತರ ಸಾಕಷ್ಟು ಸಿನಿಮಾಗಳೆಲ್ಲ ಶೂಟ್ ಮಾಡಿದೆ. ಇವತ್ತು ಎನಿ ಆ್ಯಕ್ಟರ್ ಹೊಸಬ್ರು ಇರ್ಬೋದು ಇಲ್ಲ ಹಳಬ್ರು ಇರ್ಬೋದು, ಪೋರ್ಟ್ಫೋಲಿಯೋಸಿಗೆ ಬರ್ತಾರೆ ವಾಪಸ್ ನನ್ನ ಹತ್ರ. ಒಂದು ಸಾಮಾನ್ಯ ಒಂದು 100-150 ಜನರ ಆಚೆ ಮಾಡಿದ್ದೀರಿ ನೀವು. ಹೌದು, ಖಂಡಿತ. ಅಂದರೆ ಆ ಕಡೆ ವಿಷ್ಣುವರ್ಧನ್ನಿಂದ ಹಿಡಿದು ಕಮಲ್ ಹಾಸನ್ ಅವರೆಗೆ, ಈ ಕಡೆ ಈ ಹೊಸ ತಲೆಮಾರಿನಿಂದ ಹಿಡಿದು ಹಳೆಯ ನಟಿಯರವರೆಗೆ, ನಟರವರೆಗೆ. ಹೌದು. ಇನ್ಫ್ಯಾಕ್ಟ್ ಅದೇ ಇವಾಗ ರಮ್ಮಿಂದು ನೋಡಿದ್ರೆ ಫಸ್ಟ್ ಪೋರ್ಟ್ಫೋಲಿಯೋ ನಾನೇ ಮಾಡಿದ್ದೆ ಲಾಸ್ಟ್ 10 years ಬ್ಯಾಕ್ ಅನ್ಸುತ್ತೆ ಆಲ್ಮೋಸ್ಟ್. ಸೊ ರೀಸೆಂಟಾಗಿ ಫ್ಯೂ ಮಂತ್ಸ್ ಬ್ಯಾಕ್ ನಾನು ಶೂಟ್ ಮಾಡಿದೆ. ಸೊ ಆ ಥರ ಒಂದ್ಸತಿ ನನ್ನ ಜೊತೆ ಯಾರು ಇವಾಗ ಕ್ಲೈಂಟ್ ಆಗಿ ಬರ್ತಾರೆ, ದೇ ವಿಲ್ ರಿಮೈನ್ ಫಾರ್ ಅ ಲೈಫ್ ಟೈಮ್ ಆ ಥರ. ಈಗ ನೀವು ನಿಮ್ಮ ಫೋಟೋಗ್ರಫಿಯಲ್ಲಿರುವಂಥ ವಿಶೇಷತೆ ಏನು ಅಂತಂದರೆ, ಮಾಮೂಲಿ ಸಿನಿಮಾ ಫೋಟೋಗ್ರಾಫರ್ ಯಾರು ತೆಗಿತಾರೋ ಅವ್ರಿಗಿಂತ ಬೇರೆಯೇ ರೀತಿಯ ಒಂದು ಜೀವಕಳೆ ಇದೆ ಅದರಲ್ಲಿ ಒಂದು ರೋಮಾಂಚನ ಇದೆ, ಒಂದು ರೊಮ್ಯಾಂಟಿಕ್ ಮೂಡ್ ಇರ್ತದೆ, ಅಥವಾ ಒಂದು ಫ್ಯಾಷನ್ನಿನ ನಿಮ್ಮ ಗ್ಲಾಮರ್ ವರ್ಲ್ಡಲ್ಲಿ ಏನನ್ನು ನೀವು ಬಳಸ್ತೀರಿ ಅಥವಾ ತೆಗಿತೀರಿ, ಮಾಡೆಲಿಂಗ್ ಅಥವಾ ಇತ್ಯಾದಿ, ಆ ಎಲ್ಲ ಇದನ್ನು ಇಲ್ಲಿ ನೀವು ತಂದಿದ್ದೀರಿ. ಅದರ ಯಾವ ಯಾವ ಒಂದು ಫ್ರೇಮಲ್ಲಿ ತಂದ್ರಿ ಅದನ್ನು, ಅಥವಾ ತರಲಿಕ್ಕೆ ಪ್ರೇರಣೆ ಏನದು? ಇಲ್ಲ, ಒಂದು 3 ಎಲಿಮೆಂಟ್ಸ್ ನಾವು ಫೋಟೋಗ್ರಫಿಲಿ ತುಂಬ ಇಂಪಾರ್ಟೆಂಟಾಗಿ ನಾವು ನೋಡ್ತೀವಿ. ಫಸ್ಟ್ ಲೈಟಿಂಗ್, ಕಾಂಪೋಸಿಷನ್ ಮತ್ತು ಲಾಸ್ಟಲ್ಲಿ ಮತ್ತು ಅದೇ ಮೋಸ್ಟ್ ಇಂಪಾರ್ಟೆಂಟ್ ಗೆಸ್ಚರ್ ಅಥವಾ ಒಂದು ಪೋಸಿಂಗ್ ಅಂತ ಏನು ಹೇಳ್ತೀವಿ ಅದನ್ನು. ಸೊ ಈ 3 ಸಿಂಕ್ರನೈಸ್ ಆದರೆ ಮಾತ್ರ ಒಂದು ಒಳ್ಳೆ ಫ್ಯಾಷನ್ ಫೋಟೋ ಅಥವಾ ಒಂದು ಪೀಪಲ್ ಫೋಟೋ ಅನ್ನೋದಾಗುತ್ತೆ. ಸೊ ನಾನು ಈ 3ನ್ನು ಕಂಟ್ರೋಲ್ ಮಾಡಿ ಮಾಡೋದ್ರಿಂದ ಜೊತೆಗೆ ದರ್ ಇಸ್ ಅ ಸೋಲ್ ಟು ದ ಪಿಕ್ಚರ್, ಒಂದು ಸ್ಟೋರಿ ಅಂತಾರೆ ಅದಕ್ಕೆ. ಒಂದು ಫೋಟೋ ಅಲ್ಲಿ ಒಂದು ಸ್ಟೋರಿ ಇಲ್ಲದೆ ಹೋದರೆ ದರ್ ಇಸ್ ನೋ ಫೋಟೋ. ಸೊ ಬಿ ಇಟ್ ಪೋರ್ಟ್ರೇಟ್ ಆಗ್ಬೋದು, ಫ್ಯಾಷನ್ ಆಗ್ಬೋದು, ಯಾವುದೇ ಒಂದು ಸಣ್ಣದಾಗಿ ಒಂದು ಲೈನ್ ಆಫ್ ಸ್ಟೋರಿ ಇರುತ್ತೆ ಇದ್ರ ಮುಂದೆ. ನೀವೇನು ರೊಮ್ಯಾಂಟಿಕ್ ಆಗಿರೋದು ಅಥವಾ ಒಂದು ಗ್ಲಾಮರ್ ಅಂತ ಏನಿದೆ, ಸೊ ಅದನ್ನು ಆ ಫೋಟೋಲ್ಲಿ ಕ್ಯಾಪ್ಚರ್ ಮಾಡೋದು ವೆರಿ ಇಂಪಾರ್ಟೆಂಟ್ ಅಂದ್ಕೊಂಡು. ಹೌದು ಹೌದು. ಕಾಂಪೋಸಿಷನ್ ಮತ್ತು ಲೈಟಿಂಗ್ ತುಂಬ ಕ್ರೂಷಿಯಲ್, ವೆರಿ ಇಂಪಾರ್ಟೆಂಟ್ ಅಂತ ನನಗೆ ಅನ್ಸುತ್ತೆ. ಈಗ ನಮ್ಮ ಸಿನಿಮಾ ನಟಿಯರು ಎಷ್ಟು ನಿಮ್ಮ ಫೋಟೋಗ್ರಫಿಗೆ ಒಗ್ಗಿಕೊಳ್ತಾರೆ ಮತ್ತು ಎಷ್ಟು ಸಹಕಾರಿಯಾಗಿದ್ದಾರೆ, ಪೂರಕವಾಗಿದ್ದಾರೆ? ಇಲ್ಲ, ತುಂಬಾ ಒಂದು ಇಂಟ್ರೆಸ್ಟ್ ಮತ್ತು ಅದು ಇದಿದೆ ಡೆಫಿನೆಟ್ಲಿ ಎಲ್ಲರಿಗೂ. ಇವಾಗ ಹೂ ಡಸಂಟ್ ವಾಂಟ್ ಟು ಲುಕ್ ಗುಡ್ ಅನ್ನೋದ್ರಿಂದ ಸೊ ಪ್ರತಿಯೊಬ್ಬರಿಗೂ ಚೆನ್ನಾಗಿ ಕಾಣಬೇಕು ಅನ್ನೋದಿದೆ. ಬಟ್ ಸ್ಟಿಲ್ ನಾನು ಒಂದು ನೋಡೋದೇನು ಅಂದರೆ ಒಂದು ಪ್ಯಾಷನ್ ಸೈಡ್ ಆಫ್ ಇಟ್, ಬಟ್ ಅದರ್ ಸೈಡಿಂದ ಪ್ರೊಫೆಷನಲಿಸಮ್ ಬರಬೇಕು ಅಂತ ನನಗೆ ಅನ್ಸುತ್ತೆ. ನೀವು ಒನ್ ಆಫ್ ದ ಹೀರೋಯಿನ್ ವೇರ್ ಸ್ಯಾಂಡ್ಲ್ವುಡಲ್ಲಿ ಪರ್ಟಿಕ್ಯುಲರ್ಲಿ ವೇರ್ ಯು ಎಂಜಾಯ್ಡ್ ವರ್ಕಿಂಗ್ ವಿತ್ ಹರ್? ಇನ್ಫ್ಯಾಕ್ಟ್ ಆ ಥರ ನೋಡಿದ್ರೆ ಸಿ ಎವ್ರಿಬಡಿ ಐ ಹ್ಯಾವ್ ಹ್ಯಾಡ್ ಲೈಕ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್. ರಮ್ಯಾ ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ನಾನು ಇನ್ಫ್ಯಾಕ್ಟ್ ವೆರಿ ಸ್ಟಾರ್ಟಿಂಗ್ ಆಫ್ ಮೈ ಕೆರಿಯರ್ ರಕ್ಷಿತಾ ಶೂಟ್ ಮಾಡೋದು ಆಲ್ವೇಸ್ ಐ ಹ್ಯಾವ್ ಎಂಜಾಯ್ಡ್.
ಓಕೆ. ಸೊ ಶಿ ಇಸ್ ನೋ ಮೋರ್ ಇನ್ ದ ಇಂಡಸ್ಟ್ರಿ ಎನಿವೆ. ನೀವು ಹೇಳಿದ್ರಿ 3 ಎಲಿಮೆಂಟ್ಸ್ ಬೇಕಾಗುತ್ತೆ, ಸಿಂಕ್ರನೈಸೇಷನು, ಆಮೇಲೆ ಆ ಗೆಸ್ಚರ್ ಎಲಿಮೆಂಟು, ಈ ಥರದ್ದೆಲ್ಲ ಬ್ಲೆಂಡ್ ಮಾಡಿ ಒಂದು ಒಳ್ಳೆ ಫೋಟೋಶೂಟ್ ಅಂತ. ಪರ್ಟಿಕ್ಯುಲರ್ಲಿ ಈ ಪೋರ್ಟ್ಫೋಲಿಯೋಸ್ ಮಾಡಬೇಕಾದ್ರೆ, ಸಿನಿಮಾ ಹೀರೋಯಿನ್ಸ್ ಮಾಡಬೇಕಾದ್ರೆ ಒಂದು ಹಾಟ್ನೆಸ್ ಫ್ಯಾಕ್ಟರ್ ತೋರಿಸ್ಬೇಕು ಅಂದರೆ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್? ಇದು ಕ್ಲೋತ್ಸ್ ಇಂದ ಮ್ಯಾಟರ್ ಆಗುತ್ತಾ ಅಥವಾ ಸೆನ್ಶುಯಾಲಿಟಿ, ಅವ್ರ ಗೆಸ್ಟರ್ಸ್ ಏನು ಬೇಕು ಬೇಸಿಕ್ಲಿ? ಇಲ್ಲ, ಇದೊಂದು ಯಾವ ಥರ ಅಂದರೆ ಗ್ಲಾಮರ್ ಅರ್ಧ ತೋರಿಸೋದು, ಅರ್ಧ ಮಿಸ್ಟ್ರಿ ಮಾಡೋದು. ಸೊ ಹಾಫ್ ಇಸ್ ಇಮ್ಯಾಜಿನೇಷನ್, ಹಾಫ್ ಇಸ್ ಯು ರಿವೀಲ್. ಸೊ ಆ ಥರ ಒಂದು ಫ್ಯಾಕ್ಟರ್ ಇರುತ್ತೆ. ಸೊ ಅದೊಂದು ತಪ್ಪು ಕಲ್ಪನೆ. ಜಾಸ್ತಿ ಬಟ್ಟೆ ಕಡಿಮೆ ಹಾಕಿದಷ್ಟು ಗ್ಲಾಮರಸ್ ಆಗಿರುತ್ತೆ ಅನ್ನೋದು ತಪ್ಪು ಕಲ್ಪನೆ. ಕಣ್ಣಲ್ಲೇ 90% ಆಫ್ ಗ್ಲಾಮರಸ್ ಶೋನ್. ಸೊ ಅದಾದಮೇಲೆ ಬಾಡಿ ಗೆಸ್ಚರ್, ಬಾಡಿ ಯಾವ ಥರ ಒಂದು ಅದನ್ನು ಫಾರ್ಮಲ್ಲಿ ಯಾವ ಥರ ಪೋಸ್ ಮಾಡ್ತಾರೆ, ದಟ್ ಇಸ್ ವಾಟ್ ಈಸ್ ಇಂಪಾರ್ಟೆಂಟ್. ನಿಮ್ಮಂಥ ಒಬ್ಬ ಫೋಟೋಗ್ರಾಫರು ಮತ್ತು ಹೀರೋಯಿನ್ಗಳ ಮಧ್ಯೆ ಫ್ರೆಂಡ್ಶಿಪ್ ಮೀನ್ಸ್ ವಾಟ್? ಏನು, ಯಾವ ರೀತಿ ಫ್ರೆಂಡ್ಶಿಪ್ ಅದು? ನಾವು ಬೇರೆ ಬೇರೆ ಫ್ರೆಂಡ್ಶಿಪ್ಗಳ ಬಗ್ಗೆ ಕೇಳಿದ್ದೇವೆ. ಫೋಟೋಗ್ರಾಫರ್ಸ್ ಎಲ್ಲ ಬಹುತೇಕವಾಗಿ ಕೆಲವು ನಟಿಯರನ್ನು ಬೇರೆ ರೀತಿಯಲ್ಲಿ ಬಳಸ್ಕೊಳ್ತಾರೆ ಅನ್ನುವಂಥ ಮಾತುಗಳನ್ನು ಆಗಾಗ ಕೇಳಿ ಬರ್ತಾ ಇದ್ದೇವೆ. ನಿಮ್ಮ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ, ಆದರೂ ನೀವು ಪಬ್ಲಿಕ್ ಎದುರು ಮಾತಾಡ್ತಾ ಇರೋದ್ರಿಂದ ನಮ್ಮ ವೀಕ್ಷಕರಿಗಾಗಿ ಹೇಳಿ, ನಿಮ್ಮ ಒಳಗಡೆಯ ಆ ಅನುಭವ ಏನು, ಅನುಭೂತಿ ಏನು, ಆ ರೋಮಾಂಚನಗಳೇನು, ಆ ಥರ ಸಾಧ್ಯತೆಗಳಿದೆಯಾ ಏನು? ಇಲ್ಲ, ಅಷ್ಟೊಂದೆಲ್ಲ ಸಾಧ್ಯತೆ ಇದ್ದಿದ್ರೆ ಪ್ರಾಬಬ್ಲಿ ಫ್ಯಾಷನ್ ಫೋಟೋಗ್ರಫಿ ವುಡ್ ಹ್ಯಾವ್ ಬೀನ್ ದ ಮೋಸ್ಟ್ ಸಾರ್ಟ್ ಆಫ್ ಇದು ಪ್ರೊಫೆಷನ್ ಆಗಿರೋದು. ಇವತ್ತಿನ ದಿನ IT ಇಂದ ಓಡ್ತಾ ಇರೋರೆಲ್ಲ ಫ್ಯಾಷನ್ ಫೋಟೋಗ್ರಫರ್ ಆಗಿರೋದು. ಆಚೆಯಿಂದ ಹಂಗೆ ಅನ್ಸುತ್ತೆ ಅಷ್ಟೇ ನನಗೆ. ಬಟ್ ಏನಕ್ಕೆ ಅಷ್ಟೊಂದು ರಿಲೇಷನ್ಶಿಪ್ ಅಥವಾ ಒಂದು ಫ್ರೆಂಡ್ಶಿಪ್ ಡೆವಲಪ್ ಆಗುತ್ತೆ ಅಂದರೆ, ಇವಾಗ ಒಂದು ಏನಂತಾರೆ, ಇವಾಗ ಗ್ಲಾಮರಸ್ ಶೂಟ್ ಮಾಡ್ತೀವಿ ನಾವು. ಸೊ ಅದರಲ್ಲಿ ಇನ್ ಕೇಸ್ ಅ ಗರ್ಲ್ ಹ್ಯಾಸ್ ಟು ಶೋ ಹರ್ ಸೆಲ್ಫ್ ಬಟ್ ಸ್ಟಿಲ್ ಫೀಲ್ ಕಂಫರ್ಟಬಲ್. ಸೊ ಅದು ಆ ರಿಲೇಷನ್ಶಿಪ್ಪಿಂದ ಮಾತ್ರ ಸಾಧ್ಯ. ಅದು ಆ ರಿಲೇಷನ್ಶಿಪ್ ಅನ್ನೋದು ಒಂದು ನಂಬಿಕೆ ಅಂತ ಭಾವಿಸ್ತೀರ? ಖಂಡಿತವಾಗ್ಲಿ ಟ್ರಸ್ಟ್. ಸೊ ಇವಾಗ ನಾನು ಶೂಟ್ ಮಾಡ್ಬೇಕಾದ್ರೆ ಎಷ್ಟೊಂದು ಸತಿ ಏನಾಗುತ್ತೆ ಅಂದರೆ, ಇವಾಗ ಆಫ್ಟರ್ ಓವರ್ ಪೀರಿಯಡ್ ಆಫ್ ಟೈಮ್ ನಾವು ಶೂಟ್ ಮಾಡಿರ್ತೀವಿ. ಸೊ ತೆಗೆದಿದ್ದ ಫೋಟೋ ಎಲ್ಲದನ್ನು ನಾವು ಪಬ್ಲಿಷ್ ಮಾಡಲ್ಲ. ಸೊ ಫೋಟೋ ತೆಗಿಬೇಕಾದ್ರೆ ಲೆಟ್ಸ್ ಸೇ ಪಬ್ಲಿಕ್ ನೋಡದೇ ಇರಬಾರ್ದು ಅಥವಾ ಫೋಟೋಲ್ಲಿ ಬರದೇ ಇರಬಾರ್ದು ಅನ್ನೋ ಫೋಟೋಗಳು ತುಂಬಾ ಬರುತ್ತೆ. ಸೊ ಅದನ್ನು ನಾವು ಯಾವ ರೀತಿಯಾಗಿ ನಾವು ಅದನ್ನು ಬಳಸ್ತೀವಿ ಅನ್ನೋದ್ರ ಮೇಲೆ ಯುವರ್ ಮಾಡೆಲ್ ಆರ್ ಸಬ್ಜೆಕ್ಟ್ ಶುಡ್ ಟ್ರಸ್ಟ್ ಯು. ಓಕೆ, ಇನ್ ಆಲ್ಮೋಸ್ಟ್ ಲಾಸ್ಟ್ 12 ಇಯರ್ಸಲ್ಲಿ ಎಲ್ಲ ಸೆಲೆಬ್ರಿಟೀಸ್ಗೂ ಆಲ್ಮೋಸ್ಟ್ ಫೋಟೋಶೂಟ್ ಮಾಡಿದ್ದೀರಾ. ಬಟ್ ದೇರ್ ಆರ್ ಪೀಪಲ್ ಹೂ ಆಸ್ಪೈರ್ ಟು ಬಿಕಮ್ ಆ್ಯಕ್ಟ್ರೆಸಸ್, ಅವ್ರಿಗೂ ಕೂಡ ನೀವು ಪೋರ್ಟ್ಫೋಲಿಯೋ ಮಾಡ್ತೀರಾ? ಹೌದು, ಸಾಕಷ್ಟು. ಇನ್ಫ್ಯಾಕ್ಟ್ ಅದರ ನೋಡಿದ್ರೆ ಮೋಸ್ಟ್ ಆಫ್ ದ ಆಕ್ಟ್ರೆಸಸ್ ಇವತ್ತಿನ ದಿನ ಯಾರು ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅವ್ರು ಫಸ್ಟ್ ಫೋಟೋಶೂಟ್ ನನ್ನ ಹತ್ರನೇ ಮಾಡಿಸ್ಕೊಂಡು. ಓಕೆ, ಅಪ್ಕಮಿಂಗ್. ಸೊ ಅವಾಗ ಅದು ಇನ್ಫ್ಯಾಕ್ಟ್ ಅವಾಗಿನ್ನ ಏನು ಸೆಲೆಬ್ರಿಟಿನೂ ಅಲ್ಲ, ಆ್ಯಕ್ಟರೂ ಅಲ್ಲ. ಸೊ ಅವಾಗ ಜಸ್ಟ್ ಆಸ್ಪೈರಿಂಗ್ ಆ್ಯಕ್ಟರ್. ಸೊ ಅದು ದಟ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಆ್ಯಕ್ಚುಲಿ. ಸೊ ಇವತ್ತಿನ ದಿನ ನಾನೊಂದು ಪೋರ್ಟ್ಫೋಲಿಯೋ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಒಂದು ವಾರದಲ್ಲಿ ಅವ್ರಿಗೊಂದು ಬ್ರೇಕ್ ಸಿಗುತ್ತೆ, ಒಂದು ಸಿನಿಮಾ ಮಾಡ್ತಾರೆ. ಸೊ ದಟ್ ಇಸ್ ವಾಟ್ ಇಸ್ ವೆರಿ ಫ್ಯಾಸಿನೇಟಿಂಗ್. ದಟ್ ಇಸ್ ಶೀತಲ್ ಜೈನ್ ಫೋಟೋಗ್ರಫಿ. ಅದು ಪ್ರಾಬ್ಲಿ ಫೋಟೋಗ್ರಫಿ ಅಂತ ಹೇಳ್ತೀನಿ ನಾನು. ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಮೀ, ಬಿಕಾಸ್ ಆಫ್ ಮೈ ಸ್ಕಿಲ್ ಪ್ರಾಬಬ್ಲಿ. ಸೂಪರ್. ನೀವು ಇಲ್ಲಿವರೆಗೂ ಎಲಿಜಿಬಲ್ ಬ್ಯಾಚುಲರ್ ಅಂತ ನನ್ನ ಭಾವನೆ. ಹೌದು. ಇಷ್ಟು ಹೆಣ್ಮಕ್ಳ ಫೋಟೋ ತೆಗೆದಿದ್ದೀರಿ. ಯಾರಾದರೂ ನಟರನ್ನು ನಟಿಯೊಟ್ಟಿಗೆ ಆ್ಯಕ್ಟ್ ಮಾಡ್ತಾ ಮಾಡ್ತಾ ನಾಳೆ ಲವ್ ಮಾಡಿ ಮದುವೆ ಆದದ್ದು ಬಹಳಷ್ಟು ಉದಾಹರಣೆಗಳಿದೆ. ನೀವು ಫೋಟೋಗ್ರಫಿ ಮಾಡ್ತಾ ಮಾಡ್ತಾ 12 ವರ್ಷದಲ್ಲಿ ಏನಾದರೂ ಆ ಥರದ್ದು ಇದೆಯಾ? ನಿಮ್ಮ ಗರ್ಲ್ ಫ್ರೆಂಡ್ಸ್ ಆದವ್ರು ಯಾರು ಇದ್ದಾರಾ? ಇಲ್ಲ, ಆ ಥರ ಏನೊಂದು ಪ್ರೊಫೆಷ್ನಲ್ ರಿಲೇಷನ್ಶಿಪ್ ಆಗೇ ಇತ್ತದು. ಸೊ ಆ ಥರ ಅದು ಕನ್ವರ್ಟ್ ಆಗಿಲ್ಲ. ಸೊ ನೋಡೋಣ ಫ್ಯೂಚರ್ಲಿ ಏನಾದರೂ ಆದರೆ ತೊಂದರೆ. ಓಕೆ ಶೀತಲ್, ನಿಮ್ಮ ಎಲ್ಲ ಕನಸುಗಳು ಈಡೇರಲಿ. ನಿಮ್ಮ ರೀತಿಯ ಆ ಫೋಟೋಗ್ರಫಿಗೆ ಏನು ಸಿದ್ಧತೆ ಬೇಕು, ಏನು ಪ್ರಿಪರೇಷನ್ ಬೇಕು, ಯಾವ ಶಿಸ್ತು ಬೇಕು, ಅವನ್ನೆಲ್ಲ ಮೈಗೂಡಿಸ್ಕೊಂಡು ನಮ್ಮ ನಟ ನಟಿಯರು ಅಟ್ಲೀಸ್ಟ್ ಮುಂದಿನ ತಲೆಮಾರು ಅಥವಾ ಈ ಹೊಸ ತಲೆಮಾರು ಒಗ್ಗಲಿ ಅಂತ ನಾನು ಆಶಿಸ್ತೇನೆ. ಅದರ ಜೊತೆಗೆ ಕನ್ನಡ ಚಿತ್ರರಂಗಕ್ಕೆ ನಿಮ್ಮಂಥ ಫೋಟೋಗ್ರಾಫರ್ಗಳ ಕೊಡುಗೆ ಬಹಳಷ್ಟಿದೆ. ಅದರಲ್ಲೂ ಇವತ್ತು ಮಾಧ್ಯಮಗಳು ಈ ರೀತಿಯ ಓತಪ್ರೋತವಾಗಿ ಬೆಳೀತಾ ಇರುವಾಗ ಫೋಟೋಗ್ರಫಿ ಕೂಡ ಒನ್ ಆಫ್ ದ ಪಾರ್ಟ್. ಅದು ಆ ಗೆಲುವಿನ ಒಂದು ಸಿನಿಮಾ ಗೆಲ್ತು ಅಂತಂದ್ರೆ, ಈಗ ನೀವು ಮಿಲನ ಹೇಳಿದರೆ, ಮಿಲನ ಇವತ್ತು ಯಾವ ಮಟ್ಟದಲ್ಲಿ ಗೆದ್ದಿತ್ತೋ ಅದರಲ್ಲಿ ನಿಮ್ಮ ಫೋಟೋಗ್ರಫಿ ಕೂಡ ಒಂದು ಭಾಗ ಇದೆ. ವಿಶ್ ಆಲ್ ದ ಬೆಸ್ಟ್. ಎಲ್ಲ ಕಂಪ್ಲೀಟ್ ಸಕ್ಸಸ್ ಸಿಗಲಿ. ಥ್ಯಾಂಕ್ ಯು. ಸರ್, ನಿನ್ನೆ ಅಷ್ಟೇ ಕಾಕ್ಟೇಲ್ ಲಿಪ್ ಲಾಕ್ ಸೀನ್ ಆಯಿತು. ಯಾವುದೇ ರೋಮಾಂಚನವನ್ನು ಸ್ಪಂದನವನ್ನು ಕೊಡಲಾರದು, ಅದು ಪಾತ್ರಕ್ಕಷ್ಟೇ ಸಾಧ್ಯ.